ಹಾಯ್ ಹಲೋ ನಮಸ್ಕಾರ. ನಾವು ಈಗ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ. ಹಿಂಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಎಡಗಡೆಗೆ ಚಿತ್ರಗಳನ್ನು ನೋಡ್ತಿರ್ಬೋದು. ಕಲಾಕೃತಿಗಳನ್ನು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗೋಕ್ಕಾಗಲ್ಲ, ಜಸ್ಟ್ ಹೊರಗಡೆಯಿಂದನೇ ನೋಡಬೇಕು ಅದನ್ನು. ಬನ್ನಿ ಹಂಗೆ ಹೋಗೋಣ. ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಿದ್ವಿ. ಇಲ್ಲಿ ನೋಡ್ತಿರ್ಬೋದು ಹಳ್ಳಿ ಕುಟುಂಬ ಮತ್ತು ಎತ್ತುಗಳು ಎಲ್ಲ ಇದ್ದಾವೆ. ಇವಾಗ ನಿಮ್ಮ ಮುಂದೆ ಕಾಣ್ತಿರೋದು ದೊಡ್ಡ ಬಸವಣ್ಣ ದೇವಸ್ಥಾನ. ಗೋಪುರ ನೋಡಿ ಎಷ್ಟು ದೊಡ್ಡದಿದೆ. ಒಳಗಡೆ ಎಂಟ್ರಿ ಆಗೋಣ ಇವಾಗ. ಹೊಸ ಕಾರು ಪೂಜೆಗೆ ಬಂದಿದ್ದು ಇವಾಗ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಬಸವಣ್ಣ ಒಂದೇ ಶಿಲೆಗೆ ಮಾಡಿರೋದು. ನಿತ್ಯ ಪೂಜೆ ಮಾಡ್ತಾರೆ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ. ಅದ್ರ ಹಿಂದೆ ಗಣೇಶ ಇದೆ ಸಣ್ಣದು. ಅದಂತೂ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಸುತ್ತಾಡ್ಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಹೊಡೆದ್ವಿ. ಹಂಗೆ ಮತ್ತೆ ಎದುರುಗಡೆ ಹಿಂದ್ಗಡೆ ಪಾರ್ಕ್ ಇದೆ, ಅದಕ್ಕೆ ಹೋಗೋಣ ಬನ್ನಿ ನೆಕ್ಸ್ಟ್. ಇಲ್ಲಿ ಬ್ಯಾಕ್ ಸೈಡಿಂದ ಹೋಗ್ಬೋದು. ಹಿಂಗೆ ಹೋಗೋಕೆ ಫ್ರಂಟಲ್ಲಿ ಹೋದರೆ ಚೆನ್ನಾಗಿ. ಇವಾಗ ಫ್ರಂಟಲ್ಲಿ ಬಂದು ಹೋಗ್ತಾ ಇದ್ದೀವಿ ಪಾರ್ಕ್ ಒಳಗಡೆ. ಈ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಗಿಡನೂ ಸಿಕ್ಕಾಪಟ್ಟೆ ಇದ್ದಾವೆ. ಎಷ್ಟು ಆರ್ಟಿಫಿಷಿಯಲಾಗಿ ಮಾಡಿದ್ರು ಕೂಡ ಒಳ್ಳೆ ಫಾರೆಸ್ಟ್ ಇದ್ದಂಗಿದೆ. ಸುಮ್ಮನೆ ಇದು ಪಾರ್ಕ್ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ವೆರಿ ಬಿಗ್ ಟ್ರೀಸ್ ಬ್ರೋ. ಎಷ್ಟೆಷ್ಟು ದೊಡ್ಡ ಮರಗಳಿದ್ದಾವೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮರಗಳಿದ್ದಾವೆ. ಒಂಥರ ಕಾಡಿಗೆ ಬಂದಂಗೆ ಅನಿಸುತ್ತೆ ಇಲ್ಲಿ ಬಂದರೆ. ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರೋದು ಪ್ಲೇಸ್ ಇವಾಗ ನೋಡ್ದಿರೋದು ಇಷ್ಟು ದಿನಗಳಾದ. ಫುಲ್ ಆರ್ಟಿಫಿಷಿಯಲ್ ಬ್ರೋ. ಇದು ಗುಡ್ ನೇಚರ್. ಒಳಗೆ ಹೋಗ್ತಾ ದೊಡ್ಡ ಮರಗಳು, ದೊಡ್ಡ ಗಿಡಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಎಲ್ಲ ಕುತ್ಕೊಳಕ್ಕಾಗಲಿ ಚೆನ್ನಾಗಿದೆ. ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿ ನಾವು ಕುತ್ಕೊಬೇಕಾದ್ರೆ ಮಳೆ ಬಂತು. ಮಳೆ ಬಿಟ್ಟು ಆದಮೇಲೆ ಹೋದ್ವಿ ಹೊರಗಡೆ. ಮತ್ತು ಹಂಗೆ ಮುಂದಕ್ಕೆ ಹೋದರೆ ಎಲ್ಲ ಕವಿಗಳದ್ದು ಎಲ್ಲ ಸ್ಮಾರಕ ಟೈಪ್ ಮಾಡಿದ್ದಾರೆ. ಹೊರಗಡೆ ಹೋಗ್ತಿರ್ಬೇಕಾದ್ರೆ ಫ್ರಂಟಲ್ಲಿ ಒಳಗಡೆ ಟಾಟಾ ಕಾರು ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಬ್ಲ್ಯಾಕ್ ಕಲರು ಸಖತ್ತಾಗಿದೆ ಕಾರ್. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.